ವೆಲ್ಕಮ್ ಟು ಪದ್ದು ಹೋಮ್ ಕಿಚನ್. ನಿಮ್ಮ ಪದ್ದು ಹೋಮ್ ಕಿಚನಲ್ಲಿ ಇವತ್ತಿನ ಅಡಿಗೆ ಟೆಂಡರ್ ಕೋಕೋನಟ್ ಪುಡ್ಡಿಂಗ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಇದು ಚೈನೀಸ್ ಗ್ರಾಸು. ಇದನ್ನ ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು 20 ನಿಮಿಷದ ಮುಂಚೆನೇ ಬಿಸಿನೀರಲ್ಲಿ. ತೆಂಗಿನಕಾಯಿನ ನೀರು ತೆಗೆದಿಟ್ಕೊಂಡಿದ್ದೀನಿ. ಮಿಲ್ಕ್ ಮೇಡ್ ಯೂಸ್ ಮಾಡ್ತಿದ್ದೀನಿ. ಅರ್ಧ ಕಟೋರಿ ಸಕ್ಕರೆ ಇಟ್ಕೊಂಡಿದ್ದೀನಿ. ಬಾದಾಮ್ ಇಟ್ಕೊಂಡಿದ್ದೀನಿ. ಪಿಸ್ತಾ ಇಟ್ಕೊಂಡಿದ್ದೀನಿ. ಯಾಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ಕಟ್ ಮಾಡಿ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ಕೇಕ್ ಮೋಲ್ಡಲ್ಲಿ ಬೆಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಹಾಲು ಚೆನ್ನಾಗಿ ಕಾಯಬೇಕು. ಹಾಲು ಕಾದಾದ್ಮೇಲೆ ಸಕ್ಕರೆ ಹಾಕಬೇಕು. ಚೆನ್ನಾಗಿ ಕಾಯ್ತಾ ಇದೆ. ಇವಾಗ ಹಾಲು ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ಅರ್ಧ ಕಟೋರಿ ಸಕ್ಕರೆನ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೋಬೇಕು. ಏಲಕ್ಕಿ ಪೌಡರ್ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಲ್ಕ್ ಮೇಡು 2 ಟೇಬಲ್ ಸ್ಪೂನು ಸೇರಿಸ್ಕೋಬೇಕಾಗುತ್ತೆ. ಅದು ಮಿಲ್ಕ್ ಮೇಡು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಥಿಕ್ನೆಸ್ ಬರುತ್ತೆ ಮಿಲ್ಕು. ಸ್ಟಾಪ್ ಮಾಡಿದೆಯಾ? ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಲ್ಕ್ ಮೇಡು ಸಕ್ಕರೆ ಹಾಕಿದ್ದೀನಲ್ವಾ, ಇವಾಗ ಚೆನ್ನಾಗಿ ಕುದೀತಾ ಇರೋವಾಗ ತೆಂಗಿನಕಾಯಿ ನೀರನ್ನು ಸೇರಿಸ್ಕೊಳ್ಳೋಣ. ಎಲ್ಲರೂ ಹೇಳ್ತಿರ್ತಾರೆ, ನನ್ನ ಮಗ ಚೆನ್ನಾಗಿ ಊಟ ಮಾಡ್ತಿಲ್ಲ, ಏನು ತಿಂದ್ರೂ ದಪ್ಪ ಆಗಲ್ಲ ಅಂತ ಹೇಳ್ತಿರ್ತಾರೆ. ಅಂಥ ಮಕ್ಕಳು ದಪ್ಪ ಆಗಬೇಕಂದ್ರೆ ಈ ಥರ ಪುಡ್ಡಿಂಗ್ ವಾರದಲ್ಲಿ 2 ಸತಿ ಮಾಡಿ ಕೊಟ್ಟರೆ ಮಕ್ಕಳು ದಪ್ಪ ಆಗ್ತಾರೆ. ಇವಾಗ ಹಾಲು ಚೆನ್ನಾಗಿ ಕುದಿದೆ. ಇವಾಗ ನಾನು ಚೈನೀಸ್ ಗ್ರಾಸ್ನ ಸೇರಿಸ್ತಾ ಇದ್ದೀನಿ. ಇವಾಗ ಮಕ್ಕಳು ಕೇಳ್ತಿರ್ತಾರೆ, ಅಮ್ಮ ಐಸ್ ಕ್ರೀಮ್ ಬೇಕು ಅಂತಾರೆ. ಐಸ್ ಕ್ರೀಮ್ ಬದಲು ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಐಸ್ ಕ್ರೀಮ್ಗಿಂತ ತುಂಬ ಟೇಸ್ಟಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಆಗಿದೆ. ಇದಾಗಿದೆ. ಈ ಕೇಕ್ ಮೋಲ್ಡ್ಗೆ ನಾನು ಆಲ್ರೆಡಿ ಬೆಣ್ಣೆ ಹಾಕಿ ನೀಟಾಗಿ ಇದು ಮಾಡಿಟ್ಕೊಂಡಿದ್ದೀನಿ. ಕೇಕ್ ಮೋಲ್ಡ್ಗೆ ಹಾಕಿ ಸ್ವಲ್ಪ 1 ಅವರ್ ತಣ್ಣಗಾಗಕ್ಕೆ ಬಿಡಬೇಕು. ಕ್ಯಾಶ್ಯೂ ನಟ್ಟು, ಬಾದಾಮು, ಪಿಸ್ತಾ ಅದ್ರ ಮೇಲ್ಗಡೆ ಹಾಕ್ತಿದ್ದೀನಿ. ಇದು 1 ಅವರು ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಮಕ್ಕಳು ಕೇಳ್ತಿರ್ತಾರಲ್ವ, ಅಮ್ಮ ಐಸ್ ಕ್ರೀಮ್ ಬೇಕು ಅಂತ. ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು, ಇಷ್ಟಪಟ್ಟು ತಿಂತಾರೆ. ಇದು ಆಗಿದೆ. 1 ಅವರ್ ಆಯಿತು, ಗಟ್ಟಿಯಾಗಿದೆ. ಇವಾಗ ನೀವು ಕಟ್ ಮಾಡ್ಕೋಬೋದು. ಪೀಸಸ್ ಥರ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ನಿಮ್ಮ ಪದ್ದು ಹೋಮ್ ಕಿಚನಲ್ಲಿ ಇವತ್ತಿನ ಅಡುಗೆ ಟೆಂಡರ್ ಕೋಕೋನಟ್ ಪುಡ್ಡಿಂಗ್.